ಹೀಗೆ ನಾನು ಚಾಮರಾಜನಗರ ಹೋಗ್ತಾ ಇದ್ದೆ. ಸೊ ನಾನು ಹೋಗ್ಬೇಕಾದ್ರೆ ನಮ್ಮ ಈ ಮರವನ್ನು ಕಡಿಯೋದನ್ನು ನೋಡ್ತೀನಿ. ಇದು ನೋಡಿ ನನಗೆ ತುಂಬ ಹೊಟ್ಟೆ ಉರಿದು ಬಿಡ್ತದೆ. ಯಾಕೆ ಅಂದರೆ ಈ ಮರದ ಮೇಲೆ ನಾನು ಎಷ್ಟೋ ಸಲ ಬಂದಿದ್ರ ಮೇಲೆ ಮಲ್ಕತ್ತಿದೆ. ನೋಡ್ಕೊಳ್ಳಿ. ನೋಡಿ ಈಗ ಭಾಳ ನೀಟಾಗಿ ಕಾಣಿಸ್ತೈತೆ. ಇವತ್ತು ಈ ಮರ ಏನು ಸಿಗದು ಬಿದ್ದಿರೋ ಕಾರಣ ಅಲ್ಲಿ ನೋಡಿ, ಆಚೆ ಈಚೆ ಎರಡು ಕಡೆ ಓಳಾಗಿ ಬಿದ್ದೋಗೋದೆ ನೋಡಿ. ಈ ಕಡೆ ಬೇರು ಸಮೇತ ನೋಡಿ ಹಿತ್ತಾಗಿ ಬಿದ್ಕೊಂಡೈತೆ. ಇದನ್ನು ಏನು ಮಾಡ್ತಾರೆ, ಕಡಿತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಒಂದು ರೀತಿ ಇದ್ರ ಆಯ್ಸ್ ಮುಗೀತೋ ಏನೋ ಕಾಣಿ. ಆದರೆ ಈ ಮರ ಎಷ್ಟು ನೆರಳು ಕೊಟ್ಟಿದೆ ಅಂದರೆ ಎಷ್ಟೋ ಜನ ಬಂದು ಈ ಮರದ ಕೆಳಗಡೆ ಬಂದು ಮಲ್ಕಂತಿದ್ರು, ನಿದ್ರೆ ಮಾಡ್ತಿದ್ರು. ಇಷ್ಟೆಲ್ಲ ಈ ಮರದ ಒಂದು ಪ್ರಯೋಜನ ಸಿಕ್ಕಿತ್ತು. ಆದರೆ ಇವತ್ತು ಈ ಮರ ನೋಡಲಿಕ್ಕೆ ಈ ರೀತಿ ಸಿಗುತ್ತೆ. ಈ ಮರದ ನೆನಪು ಯಾರಿಗೆಲ್ಲ ಇದೆ, ಈ ಮರದ ನೆರಳಿನಲ್ಲಿ ಯಾರೆಲ್ಲ ಇದ್ರಿ, ಪ್ರತಿಯೊಬ್ಬರು ಒಂದೊಂದು ಕಮೆಂಟ್ ಹಾಕ್ಬಿಡ್ರಪ್ಪ. ಯಾಕಂದರೆ ನಾವು ಇದೇ MJSV ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡೋದು. ಸೊ 2001 2002 ಈ ಸಾಲಿನಲ್ಲಿ ನಾವೇನು ಮಾಡ್ತೀವಿ, ಇಲ್ಲೇ ನಾವು ಓದುತ್ತೀವಿ, ಇಲ್ಲೇ ವಿದ್ಯಾಭ್ಯಾಸ ಮಾಡ್ತೀವಿ. ಸೊ ಆವಾಗ ನೋಡಿ ಈ ಮರಗಳು ಯಾವುದೂ ಇರಲಿಲ್ಲ ನೋಡಿ. ಅಲ್ಲಿ ಕಾಣ್ತಾಯಿತ್ತು ನೋಡಿ ಹೊಂಗೆ ಮರಗಳು. ಹಾಗೆ ಈ ಮರಗಳು ಅಷ್ಟೇ ಯಾವುದೂ ಇರಲಿಲ್ಲ. ಸೊ ಇದನ್ನೆಲ್ಲ ಬೆಳೆಸಿದ್ದಾರೆ. ಅದಕ್ಕೆ ನಿಜಕ್ಕೂ ಗ್ರೇಟ್, ಇದಕ್ಕೆ ಆಭಾರಿಯಾಗಿರೋಣ. ಸೊ ಇದನ್ನೆಲ್ಲ ಬೆಳೆಸಿ ತದನಂತರ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇದು ಆಕಸ್ಮಿಕವಾಗಿ ಬಿದ್ದಿದ್ದು. ಇದನ್ನೂ ಅಷ್ಟೇ ಉದ್ದೇಶಪೂರ್ವಕ ಕಟ್ ಮಾಡ್ತಾಯಿಲ್ಲ. ಇದು ಆಕಸ್ಮಿಕವಾಗಿ ಆ ಮಳೆ ಟೈಮಲ್ಲಿ ಏನೋ ಉರುಳಿ ಬಿದ್ದೋಗ್ಬಿಟ್ಟಿದೆ ಮರ. ಸೊ ಇದರ ಒಂದು ವಾಸ್ತವ ಸ್ಥಿತಿಯನ್ನು ನಾನು ತೋರ್ಪಡಿಸಿದ್ದೀನಿ. ಸದ್ಯಕ್ಕೆ ಇದನ್ನು ತೆರವುಗೊಳಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ನಾನು ಇಲ್ಲೇ ಪಕ್ಕದಲ್ಲಿ ಇಲ್ಲೇ ವರ್ಕ್ ಮಾಡ್ಕೊಂಡಿದ್ದೆ. ಸೊ ವರ್ಕ್ ಮಾಡಿಕೊಂಡು ತದನಂತರ ಇಲ್ಲೇ ಬಂದು ಈ ಮರದ ಮೇಲೆ ಒಂದು ಚೆನ್ನಾಗೊಳ್ಳೆ ಮಂಚದ ಥರ ಇತ್ತು ಮೇಲೆ. ಸೊ ಅದ್ರ ಮೇಲೆ ಹೋಗಿ ಮಲ್ಕೊಂಬಿಡ್ತಿದ್ದೆ. ಟೈಮು ಹೋಗಿ ಅದ್ರ ಮೇಲೆಲ್ಲ ಮಲ್ಕೊಳ್ಳೋದು, ಒಂದು ಅರ್ಧ ಗಂಟೆ 1 ಗಂಟೆ ಕಾಲ ಕಳೆಯೋದು. ಸೊ ಈ ಮರದ ಕೆಳಗಡೆ ಬಂದು ಇಲ್ಲಿ ಕೂತ್ಕೊಳ್ಳೋದು, ಯಾವಾಗಲೂ ಇಲ್ಲಿ ಹೆಚ್ಚಿನ ಕಾಲವನ್ನು ಕಳೀತಾ ಇದ್ದೆ. ಸೊ ನಾನು ಸುಮಾರು ಇಲ್ಲಿ ಒಂದು ಕೊಳ್ಳೇಗಾಲದಲ್ಲಿ ಒಂದು 5 ರಿಂದ 6 ವರ್ಷ ಇದ್ದ ಕಾರಣ ಸೊ ನಾನಿಲ್ಲಿ ಹೆಚ್ಚು ಸಮಯವನ್ನು ಕೊಡ್ತಾಯಿದ್ದೆ. ಸೊ ಈ ಮರದ ಒಂದು ನೆನಪಾಯಿತು, ಬಹಳ ಬೇಜಾರಾಯಿತು. ಈ ಮರ ಒಂದು ಬಿದ್ದಿರ್ತಕ್ಕಂಥ ಒಂದು ನೀತಿ ನೋಡಿ ನಿಜಕ್ಕೂ ಬಹಳ ಅಸಮಾಧಾನ ಆಯಿತು. ಅದರಿಂದ ಈ ಒಂದು ಮರದ ಒಂದು ವಾಸ್ತವ ಸ್ಥಿತಿಗತಿಗಳನ್ನು ನಾನು ನೆನಪು ಮಾಡಿಕೊಂಡು ತದನಂತರ ಅಲ್ಲಿ ಗಂಟೆ ಹೊರಟೋಗಿದೆ, ಪಾಸ್ ಮಾಡ್ಕೊಂಡು ಹೊರಟೋಗಿದೆ. ತದನಂತರ ವಾಪಸ್ ಬಂದೆ, ರಿಟರ್ನ್ ಬಂದು ಈ ಮರದ ಒಂದು ನೆನಪು ನಮ್ಗೆ ಯಾವಾಗಲೂ ನೆನಪಾಗೇ ಇರಲಿ ಅಂದ್ಬಿಟ್ಟು ಈ ವಿಡಿಯೋನ ಪ್ರಸಾರ ಮಾಡ್ತಾಯಿದ್ದೀನಿ. ಯಾಕೆಂದರೆ ಏನಾಗುತ್ತೆ ಅಂದರೆ ನೋಡಿ, ಇವತ್ತು ಸಿಕ್ಕಿರ್ತಕ್ಕಂಥ ಈ ಒಂದು ಕುರುಹು ಸಹ ಅಳಿಸೋಗ್ಬಿಡ್ತದೆ. ಸೊ ಅದು ಅಳಿಸೋಬಾರ್ದು ಅಂದರೆ ನಮ್ಮೊಂದು ವೀಡಿಯೋ ಹಾಕಿ ಬಿಟ್ಬಿಡ್ಬೇಕು. ಇದರ ಒಂದು ಇತಿಹಾಸ, ಇದರ ಒಂದು ಮೌಲ್ಯ, ಇದರ ಒಂದು ವ್ಯಾಲ್ಯೂ ಏನಿದೆ ಎಲ್ರಿಗೂ ತಿಳಿಲಿ ಅಂತ ಈ ವಿಡಿಯೋನ ಪ್ರಸಾರ ಮಾಡ್ತೀನಿ. ನಮ್ಮ ಕೊಳ್ಳೇಗಾಲದ ಜನತೆ ಈ ಒಂದು ಆಲದ ಮರದ ನೆರಳಿನಲ್ಲಿ ಯಾರೆಲ್ಲ ಕಾಲ ಕಳೆದಿರ್ತೀರ, ಸೊ ಈ ಒಂದು ಆಲದ ಮರದ ನೆನಪಿಗಾಗಿ ನಿಮ್ಮ ಒಂದು ಮೆಚ್ಚುಗೆ ಇರಲಿ, ಒಂದು ಕಮೆಂಟ್ ಇರಲಿ, ಶೇರ್ ಮಾಡಿ. ಧನ್ಯವಾದಗಳು.